ನಮಸ್ಕಾರ. ನಾನು ಶೈಲಕುಮಾರ್, ಗುಂಡ್ಲುವಾರ್ತೆಯಿಂದ ನಿಮಗೆಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಕೋರ್ತೀನಿ. ಭಾರತದಲ್ಲಿ ಜೀವ, ಜಗತ್ತು, ಈಶ್ವರ ಈ ಮೂರು ತತ್ವಗಳಲ್ಲಿ ಇಲ್ಲಿಯ ತತ್ವಜ್ಞಾನ ವಿಕಾಸ ಹೊಂದಿದೆ. ಯಾರು ಈಶ್ವರನನ್ನು ಒಪ್ಪುವುದಿಲ್ಲವೋ, ಜೀವ ಮತ್ತು ಜಗತ್ತು ಸಹಜವಾಗಿ ವಿಕಾಸವಾಗಿದೆ ಅಂತಾರೋ ಅವರು ನಿರೀಶ್ವರವಾದಿಗಳಾದರೆ, ಈಶ್ವರನ ಕಾರಣದಿಂದ ಜೀವ ಜಗತ್ತು ನಿರ್ಮಾಣವಾಗಿದೆ, ನಡೀತಾ ಇದೆ ಅಂತ ಒಪ್ಪುವಂತಹ ಈಶ್ವರವಾದಿಗಳು ಉಳಿದವರು. ಭಾರತದಲ್ಲಿ ಈಶ್ವರವಾದಿಗಳ ಸಂಖ್ಯೆ ಹೆಚ್ಚು. ಈಶ್ವರನನ್ನ ತಂದೆ ಶಿವ ಅಂತ ಭಾವಿಸಿದರೆ ಶೈವರಾಗಿಯೂ, ವಿಷ್ಣು ಅನ್ನುವ ಪಾಲಕನಾಗಿ ಭಾವಿಸಿದರೆ ವೈಷ್ಣವರಾಗಿಯೂ ಇಲ್ಲಿ ಕಾಣಸಿಗ್ತಾರೆ. ಆದರೆ ಅವಳನ್ನ ತಾಯಿ ಅಂತ ಭಾವಿಸಿದವರು ಶಾಕ್ತರು ಅಂತ ಗುರುತಿಸ್ಕೊಳ್ತಾರೆ. ತಂದೆ ಅಂತ ಭಾವಿಸ್ಕೊಂಡು ನಾವು ದೇವರ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಒಂದಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ. ತಂದೆ ಅನ್ನುವನು ಬೇಡಿದ್ದನ್ನೆಲ್ಲ ಕೊಡುವವನು ಅಂತ. ತಾಯಿ ಅಂದ್ರೆ ಹಾಗಲ್ಲ. ತಾಯಿ ಸಲಿಗೆಯಿಂದ ನಾವು ಅವಳಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ಕೊಳ್ಬಹುದು. ಆಕೆಯೂ ಸಹಜ ಭಾವದಿಂದ ನಮ್ಮನ್ನು ಸ್ವೀಕರಿಸ್ತಾಳೆ. ಹಾಗಾಗಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂತಹ ಮಂತ್ರ ಶಾಕ್ತರು ಹೇಳೋದು. ಎಲ್ಲ ಭೂತಗಳಲ್ಲೂ ಅವಳು ತಾಯಿಯಾಗಿದ್ದಾಳೆ. ಆ ತಾಯಿಯನ್ನ ನಾವು ಸ್ಮರಣೆ ಮಾಡುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಈ ಶರನ್ನವರಾತ್ರಿ. ಭಾದ್ರಪದ ಮಾಸ ಮುಗಿದು ಮಹಾಲಯ ಅಮಾವಾಸ್ಯೆ ಕಳೆದ ನಂತರ ಇವತ್ತಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಈ ಶರನ್ನವರಾತ್ರಿ ಎಂದು ನಾವು ಶೈಲಪುತ್ರಿಯನ್ನ ಆಚರಣೆ ಮಾಡ್ತೀವಿ. ಶೈಲ ಅಂತ ಹೇಳಿದ್ರೆ ಹಿಮವಂತ. ಹಿಮವಂತನ ಇನ್ನೊಂದು ಹೆಸರು ಪರ್ವತ. ಪರ್ವತನ ಮಗಳು ಪಾರ್ವತಿ. ಬನ್ನಿ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿರುವಂತಹ ಪಾರ್ವತಿ ಬೆಟ್ಟಕ್ಕೆ ಹೋಗೋಣ. ಇಲ್ಲಿ ಸ್ಕಂದಗಿರಿ ಅಂತ ಇದರ ಹೆಸರು. ಯಾಕೆ ಅಂತ ಹೇಳಿದ್ರೆ ಶಿವಪಾರ್ವತಿಯರ ಮಗ ಕುಮಾರಸ್ವಾಮಿ ಸ್ಕಂದ. ಅವನು ತ್ರಿಪುರನನ್ನ ಸಂಹಾರ ಮಾಡಿ ಇಲ್ಲಿ ಸುದೀರ್ಘವಾಗಿ ತಪಸ್ಸನ್ನ ಮಾಡ್ತಾನೆ. ತನ್ನ ಕಂದ ತಪಸ್ಸನ್ನ ಮಾಡೋದಕ್ಕೆ ತಾಯಿ ಪಾರ್ವತಿ ಶಿವನೊಂದಿಗೆ ಆತನಿಗೆ ದರ್ಶನವನ್ನ ಕೊಟ್ಲು. ಶಿವ ಅವತ್ತು ಪೂರ್ಣ ಚಂದಿರನನ್ನ ಧರಿಸ್ಕೊಂಡಿದ್ದ. ಹಾಗಾಗಿ ವೈಶಾಖ ಪೂರ್ಣಿಮೆಯ ದಿನ ಅವನು ದರ್ಶನ ಕೊಟ್ಟದ್ರಿಂದ ಅವನು ಸೋಮೇಶ್ವರ. ಅವನ ಜೊತೆಗೆ ಪಾರ್ವತಿ ಅಲ್ಲಿ ತುಂಬಾ ಪ್ರೀತಿಯಿಂದ ಬಂದದ್ರಿಂದ ಅವಳು ಪಾರ್ವತಿ. ಅಲ್ಲಿ ಪಾರ್ವತಿಯ ಶಕ್ತಿಯಿಂದಾಗಿ ಅದನ್ನ ಪಾರ್ವತಿ ಬೆಟ್ಟ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿರುವಂತಹ ಸೋಮೇಶ ಆತ ಚಂದಿರನನ್ನ ಹೊತ್ತಂತಹ ಸೋಮೇಶ, ಬೆಳದಿಂಗಳ ಸೋಮೇಶ. ಅವನನ್ನ ನಾವು ಆರಾಧನೆ ಮಾಡ್ತೀವಿ. ಹಾಗೆ ಇಲ್ಲಿರುವಂತಹ ಪಾರ್ವತಿ ಅಂದ್ರೆ ಯಾವ ಪರ್ವತರಾಜನ ಪುತ್ರಿ? ಶೈಲಪುತ್ರಿ ಇಲ್ಲಿ ಪಾರ್ವತಿಯಾಗಿ ನೆಲೆಸಿದ್ದಾಳೆ. ಎಲ್ಲ ಭಕ್ತಾದಿಗಳನ್ನ ತನ್ನ ಸ್ಥಾನಕ್ಕೆ ಕರೆಸ್ಕೊಳ್ತಾ ಅವಳ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇಲ್ಲಿ ಪ್ರತಿನಿತ್ಯವೂ ಪೂಜೆಗೊಳ್ತಾ ಇದ್ದಾಳೆ. ಇವಳನ್ನ ಸ್ಥಾಪನೆ ಮಾಡಿದಂಥವ್ರು ಅಗತ್ಯ ಮಹರ್ಷಿಗಳು. 4 ಯುಗಗಳ ಹಿಂದೆ ಅಗತ್ಯ ಮಹರ್ಷಿಗಳು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ರು. ಯುಗಗಳಿಂದ ನಮ್ಮಂತ ಪಾಮರರನ್ನ, ಭಕ್ತರನ್ನ, ತನ್ನ ಹತ್ತಿರಕ್ಕೆ ಬಂದ ಮಕ್ಕಳನ್ನ ಪ್ರೀತಿಯಿಂದ ತನ್ನ ಎದೆಗೆ ಅವಚಿಕ್ಕೊಂಡು ಸಾಕ್ತಾ ಇರುವಂತಹ ಈ ಮಹಾದೇವಿಯನ್ನ ನಿಮಗೆ ನಾನು ದರ್ಶನ ಮಾಡಿಸಿದ್ದೀನಿ. ಇದೇ ರೀತಿ ಪ್ರತಿನಿತ್ಯವೂ ನಿಮಗೆ ಒಂದೊಂದು ದೇವಿಯರನ್ನ ದರ್ಶನ ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ. ಈ ದೇವಿಯನ್ನ ನಾವೆಲ್ಲ ದರ್ಶನ ಮಾಡೋಣ. ಅದಕ್ಕೂ ಮೊದಲು ಮಾತಾಮೇ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾಹ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ಈ ಮಂತ್ರವನ್ನ ನಾವು ಹೇಳ್ಕೊಳ್ಳೋಣ. ಇವತ್ತು ಈ ದೇಶಕ್ಕೆ ಬೇಕಿರೋದಿದೆ. ನಮ್ಮನ್ನೆಲ್ಲ ಸಲಹುವ ತಂದೆ ಈಶ್ವರನಾದರೆ ತಾಯಿ ಪಾರ್ವತಿ. ಅವರ ಮಕ್ಕಳಾಗಿ ಇಡೀ ದೇಶ ಇದೆ. ಈ ಸ್ವದೇಶವೇ ಭುವನತ್ರಯ. 3 ಲೋಕಗಳು ಈ ದೇಶವೇ. ಆದ್ರಿಂದ ನಾವೆಲ್ಲರೂ ಬಂದು ಬಾಂಧವರು ಅನ್ನೋ ಭಾವನೆಯಿಂದ ನಾವೆಲ್ಲರೂ ಸಮಾನರು ಅಂತ ಯೋಚಿಸ್ತಾ ಪಾರ್ವತಿಯನ್ನ ದರ್ಶನ ಮಾಡೋಣ. ಶೈಲಪುತ್ರಿಯನ್ನ ದರ್ಶನ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ. ನನ್ನೊಂದಿಗೆ ರಾಜೇಶ್ ನಾಯ್ಕರಿದ್ದಾರೆ. ಅವರು ನಾವು ಸೇರಿ ನವರಾತ್ರಿ ಎಂದು ನಮ್ಮ ತಾಲೂಕಿನಲ್ಲಿರುವ ನವ ದೇವತೆಗಳನ್ನ ಅಂದ್ರೆ ಶಕ್ತಿಗಳನ್ನ, ಶಕ್ತಿ ಮಾತೆಯರನ್ನ ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನವನ್ನ ಗುಂಡ್ಲು ವಾರ್ತೆಯ ಮುಖಾಂತರ ಮಾಡ್ತಾ ಇದ್ದೀವಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗುಂಡ್ಲು ವಾರ್ತೆಯ ಒಂದು ಪೇಜ್ ಏನಿದೆ, ಫೇಸ್ಬುಕ್ ಪೇಜ್, ಅದನ್ನ ಪ್ರಮೋಟ್ ಮಾಡಿ. ನಮ್ಮನ್ನ ಪ್ರೋತ್ಸಾಹಿಸುವುದರ ಮುಖಾಂತರ ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನ ಫಾಲೋ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ.